ನಮಸ್ಕಾರ. ರಾಜಸ್ಥಾನ ವಿರುದ್ಧ ಗೆಲ್ಲಬೇಕಾದ ಪಂದ್ಯ ಕೊನೆ ಓವರ್ನಲ್ಲಿ ಸೋತ ಬಳಿಕ ಕೋಪಗೊಂಡರು ಎಂಎಸ್ ಧೋನಿ. ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಆರ್ಸಿಬಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧ ಚೆನ್ನೈ ಸೋತ ಬಳಿಕ ಎಂಎಸ್ ಧೋನಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಗುವಾಹಟಿಯಲ್ಲಿ ನಡೆದ ಟಾಟಾ ಐಪಿಎಲ್ 2025ರ 11ನೇ ಪಂದ್ಯದಲ್ಲಿ ಆರ್ಆರ್ ವಿರುದ್ಧ ಚೆನ್ನೈ ತಂಡ ಕೊನೆ ಓವರ್ನಲ್ಲಿ 6 ರನ್ಗಳ ರೋಚಕ ಸೋಲು ಕಂಡಿದೆ ಸ್ನೇಹಿತರೆ. ಇದರೊಂದಿಗೆ ಟೂರ್ನಿಯಲ್ಲಿ ಸತತ 2 ಸೋಲುಗಳಿಂದ ಚೆನ್ನೈ ತಂಡ ಮುಗ್ಗರಿಸುತ್ತಿದೆ. ಇದಕ್ಕೂ ಮುನ್ನ ಗುವಾಹಟಿಯ ಬರ್ಜಾಪುರ ಕ್ರೀಡಾಂಗಣದಲ್ಲಿ ನಡೆದ ಟಾಸ್ ಪ್ರಕ್ರಿಯೆಯಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 182 ರನ್ ಕಲೆ ಹಾಕಿತು. ತಂಡದ ಪರ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ನಿತೀಶ್ ರಾಣಾ 36 ಎಸೆತಗಳಿಂದ 81 ರನ್ ಹಾಗೂ ನಾಯಕ ರಿಯಾನ್ ಪರಾಗ್ 37 ರನ್ ಮತ್ತು ಮಾಜಿ ನಾಯಕ ಸಂಜು ಸ್ಯಾಮ್ಸನ್ 20 ರನ್ ಬಾರಿಸಿ ಟಾಪ್ 3 ಸ್ಕೋರರ್ ಎನಿಸಿಕೊಂಡರು. ಇನ್ನೊತ್ತ ಚೆನ್ನೈ ತಂಡದ ಪರ ನೂರ್ ಅಹಮದ್, ಮಹಿಷಾ ಪಾತಿರಾಣಾ, ಖಲೀಲ್ ಅಹಮದ್ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ತಂಡ ಕಳಪೆ ಆರಂಭದ ಹೊರತಾಗಿಯೂ ನಾಯಕನ ಉತ್ತಮ ಇನ್ನಿಂಗ್ಸ್ ನೆರವಿನಿಂದಾಗಿ ಪಂದ್ಯವು ಕೊನೆ ಓವರ್ ವರೆಗೂ ಸಾಗಿತು ಸ್ನೇಹಿತರೆ. ಕೊನೆ ಓವರ್ನಲ್ಲಿ ಚೆನ್ನೈ ತಂಡದ ಗೆಲುವಿಗಾಗಿ 20 ರನ್ಗಳ ಅಗತ್ಯವಿದ್ದಾಗ ಧೋನಿ ಕ್ರೀಸ್ ನಲ್ಲಿರುತ್ತಾರೆ. ಆದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಫಿನಿಷರ್ ಎಂದು ಕರೆಸಿಕೊಳ್ಳುತ್ತಿದ್ದ ಧೋನಿ ವಿಫಲರಾಗುತ್ತಾರೆ. ಸಂದೀಪ್ ಶರ್ಮಾ ಎಸೆದ ಮೊದಲ ಎಸೆತದಲ್ಲೇ ಧೋನಿ ವಿಕೆಟ್ ಒಪ್ಪಿಸುತ್ತಾರೆ. ಅದಾದ ಬಳಿಕ 3ನೇ ಎಸೆತದಲ್ಲಿ ಜೇಮಿ ಓವರ್ಟನ್ ಒಂದು 6 ಬಾರಿಸಿ ಗೆಲುವಿನ ಆಸೆ ಹುಟ್ಟಿಸಿದರಾದರೂ ಕೂಡ ಸಂದೀಪ್ ಶರ್ಮರವರ ಘಾತುಕ ವೇಗದ ಬೌಲಿಂಗ್ ಮುಂದೆ ಚೆನ್ನೈ ತಂಡ ಮಂಡಿ ಊರಿತು. ಅಂತಿಮವಾಗಿ ಕೊನೆ ಓವರ್ನಲ್ಲಿ ಸಿಎಸ್ಕೆ ಕೇವಲ 14 ರನ್ ಕಲೆ ಹಾಕಲಷ್ಟೇ ಶಕ್ತವಾಗಿ 6 ರನ್ಗಳ ರೋಚಕ ಸೋಲನ್ನ ಕಂಡಿದೆ ಸ್ನೇಹಿತರೆ. ಇನ್ನು ಚೆನ್ನೈ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ಧೋನಿ ಪಂದ್ಯ ಮುಕ್ತಾಯದ ಬಳಿಕ ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮ ತಂಡ ಇಂದು ಪಂದ್ಯ ಗೆಲ್ಲೋದಿರುವುದು ನನಗೆ ನಿಜಕ್ಕೂ ನಿರಾಸೆ ತಂದಿದೆ. ನಮ್ಮ ಮೇಲಿದ್ದ ನಿರೀಕ್ಷೆಗೆ ತಕ್ಕಂತೆ ನಾವು ಆಟವನ್ನ ಆಡುತ್ತಿಲ್ಲ. ನಾನು ನಾಯಕತ್ವ ಬಿಟ್ಟಿನಾಗಿನಿಂದಲೂ ತಂಡದ ಹಳಿ ತಪ್ಪಿದೆ. ಈ ಮೊದಲು ನಮ್ಮನ್ನ ಸೋಲಿಸಲು ತಂಡಗಳು ಕಷ್ಟಪಡುತ್ತಿದ್ದವು, ಆದರೆ ಇದೀಗ ಸಣ್ಣ ಸಣ್ಣ ತಂಡಗಳು ಕೂಡ ನಮ್ಮನ್ನ ಸೋಲಿಸುತ್ತಿವೆ. ಕಳೆದ ಪಂದ್ಯದಲ್ಲಿ ಆರ್ಸಿಬಿ ನಮ್ಮನ್ನ ತವರಿನಲ್ಲಿ ಹೀನಾಯವಾಗಿ ಸೋಲಿಸಿತು, ಅದು ಕೂಡ 2008ರ ಬಳಿಕ. ಹೀಗಾಗಿ ಆರ್ಸಿಬಿ ನಮ್ಮ ಮನೋಸ್ಥೈರ್ಯವನ್ನ ಕುಗ್ಗಿಸಿತು. ಬಹುಶಃ ಆ ಹೀನಾಯ ಸೋಲಿನಿಂದ ನಾವು ಇನ್ನೂ ಕೂಡ ಹೊರಬಂದಿಲ್ಲ. ಈ ಕಾರಣಕ್ಕಾಗಿ ನಾವು ಇಷ್ಟು ಕಳಪೆ ಆಟವನ್ನು ಆಡುತ್ತಿದ್ದೇವೆ ಎಂದು ಧೋನಿ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ವಿಭಾಗಗಳಲ್ಲಿಯೂ ಕಳಪೆ ಆಟವನ್ನು ಆಡುತ್ತಿದ್ದೇವೆ. ಈ ರೀತಿಯಾದ ಆಟವು ಮುಂದುವರೆದರೆ ಬಹುಬೇಗನೆ ನಾವು ಟೂರ್ನಿಯಿಂದ ಹೊರಬೀಳಲಿದ್ದೇವೆ ಎಂದು ತಿಳಿಸಿದ್ದಾರೆ. ಆದರೂ ಕೂಡ ಈ ಸೋಲನ್ನ ಇಲ್ಲೇ ಮರೆತು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಬೇಕು. ನಾನು ಕೊನೆ ಓವರ್ನಲ್ಲಿ ಲೋವರ್ ಫುಲ್ ಟಾಸ್ ಅನ್ನು ಸರಿಯಾಗಿ ಕನ್ವರ್ಟ್ ಮಾಡುವಲ್ಲಿ ವಿಫಲವಾದೆ. ಇದು ಕೂಡ ತಂಡದ ಸೋಲಿಗೆ ಕಾರಣವಾಯಿತು ಎಂದು ಧೋನಿ ತಿಳಿಸಿದ್ದಾರೆ. ಈ ಮೂಲಕ ತಂಡದ ಸೋಲಿಗೆ ಅಸಲಿ ಕಾರಣವನ್ನ ಎಂಎಸ್ಡಿ ನೀಡಿದ್ದಾರೆ. ನೋಡಿದ್ರಲ್ಲ, ಆರ್ಆರ್ ವಿರುದ್ಧ ಚೆನ್ನೈ ಸೋತ ಬಳಿಕ ಧೋನಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಕೂಡಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.